ಸದ್ಗುರು ಬೀರಲಿಂಗೇಶ್ವರರ ಪಾವನಕರವಾದಂಥ ಪುಣ್ಯಮಯವಾಗಿರುವಂಥ ಮುಕ್ತಿಪ್ರದಾಯಕವಾದಂಥ ಇಚ್ಛಿತ ಕಾಮನಾ ಪೂರ್ತಿ ಮಾಡುವಂಥ ಸಕಲ ದೋಷಗಳೆಲ್ಲ ಪರಿಹಾರ ಮಾಡುವಂಥ ವರಪುರಾಣ ಇದು. ಕೈಲಾಸದಲ್ಲಿ ನಿನ್ನೆ ಶಿವನ ಸೇವೆಯನ್ನು ಶಿವರ ಆರಾಧನವನ್ನು ಷೋಡೋಪಚಾರದ ಪೂಜೆಯೊಂದಿಗೆ ಭಕ್ತಿ ಸಲ್ಲಿಸುವಂಥ ಕಳವಿ ನಾರಾಯಣಗೌಡರಿಗೆ ದೋಷ ಬಂತು. ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡಿದ್ದರಿಂದ ಅವರಿಗೆ ದೋಷ ಬಂತು. ದೋಷದ ಪರಿಹಾರಕ್ಕಾಗಿ ಕಾಶಿ ಯಾತ್ರೆಗೆ ಹೋಗೋದು ಬಂತು. ಆದರೆ ಕಾಶಿ ಯಾತ್ರೆಯನ್ನು ತೀರಿಸಿಕೊಂಡು ಬರುವವರಿಗೆ ಪರಮಾತ್ಮನ ಸೇವೆಯನ್ನು ಯಾರಿಗೆ ಕೊಡಿಸ್ಬೇಕು ಅಂಥೇಳಿ ಆಲೋಚನೆ ಮಾಡ್ತಾನೆ, ಚಿಂತೆ ಮಾಡ್ತಾನೆ, ವಿಚಾರ ಮಾಡ್ತಾನೆ. ಆ ಕಡೆ ಈ ಕಡೆ ಗಮನ ಹರಿಸ್ತಾ ಇದ್ದಾನ. ಯಾವುದೇ ಒಂದು ಕೆಲಸ ನಾವು ಯಾರಿಗಾರೆ ಒಪ್ಪಿಸಿ ಹೋಗಬೇಕಾಗಿತ್ತು ಅಂತಂದ್ರೆ ಸುಮ್ಮನೆ ಯಾರಿಗಾರೆ ಕೊಟ್ಟು ಹೋಗೋದಿಲ್ಲ. ನಾವು ಅದರ ಬಗ್ಗೆ ಸುದೀರ್ಘವಾಗಿ ವಿಚಾರ ಮಾಡುತ್ತೇವೆ. ಏನು ಅಂತಂದರೆ ಇವನಿಗೆ ಒಪ್ಪಿಸಿ ಹೋದರೆ ಚೆನ್ನಾಗಿ ಮಾಡ್ತಾನೋ ಇಲ್ಲ, ಅವನ ಮೇಲೆ ಪೂರ್ಣ ವಿಶ್ವಾಸ ಇರಬೇಕಲ್ಲ. ಹಂಗೆ ಮನೆಗೆ ಬಿಟ್ಟು ನೀವು ಹೋಗಾಗ ಎಕಡ್ರಿ ಹೊರಟಿರಿ ಅಂತಂದ್ರೆ ನೆರಮನೆಯವ್ರಿಗೆ ಹೇಳ್ತೀರಿ. ನೀವು ಓಣ್ಯಾಗ ಭಾಳ ಮನೆ ಇರ್ತಾವೆ, ಎಲ್ಲ ಮನೆಗೆ ಹೇಳಂಗಿಲ್ಲ. ನಿಮ್ಮ ಮ್ಯಾಲೆ ವಿಶ್ವಾಸ ಯಾರದದ ಅದೇ ಮನೆಗೆ ಹೇಳ್ತೀರಲ್ಲ. ಹಂಗೆ ಕಳವಿ ನಾರಾಯಣ ಗೌಡರು ನಾನು ಬರೋವರೆಗೆ ಅಷ್ಟೊಂದು ಶ್ರದ್ಧೆಯಿಂದ ನಾ ಯಾವ ರೀತಿಯಾಗಿ ಪೂಜೆ ಮಾಡುತ್ತೇನೆ ಅಂಥ ಪೂಜೆ ಮಾಡುವಂಥವ ಸಿಗಬೇಕಲ್ಲ ಅಂಥೇಳಿ ವಿಚಾರ ಮಾಡೋದರ ಜೊತೆಗೆ ಒಬ್ಬ ಮಹಾಪುರುಷನ ದರ್ಶನ ಆಗುತ್ತದೆ. ಆತನೇ ಕೈಲಾಸದಲ್ಲಿರುವಂಥ ಭರಮದೇವರ. ಅವನನ್ನು ನೋಡಿದ ಕ್ಷಣವೇ ನಾರಾಯಣಗೌಡರಿಗೆ ಅವನ ಮೇಲೆ ವಿಶ್ವಾಸ ಮೂಡಿತು, ಪ್ರೀತಿಯಾಯಿತು. ಕೇಳ್ದ, ನೀ ಯಾರು ಅಂತ. ಅವ ಹೇಳ್ತಾನೆ, ನಾನು ಕಮಲಾದೇವಿಯ ಸುತ ಭರಮದೇವರ. ಹಾಗಾದರೆ ಈ ನನ್ನ ಪರಮಾತ್ಮನ ಪೂಜೆಯನ್ನು ನಾನು ಕಾಶಿಯಾತ್ರೆ ತೀರಿಸ್ಕೊಂಡು ಬರಲಿಕ್ಕೆ 12 ವರ್ಷಗಳು ಗತಿಸ್ತಾವ. ಅಲ್ಲಿವರೆಗೆ ನೀನು ಪೂಜೆ ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಭರಮದೇವರು ಹೇಳ್ತಾನೆ, ಪೂಜೆ ಮಾಡುತ್ತೇನೆ, ಪರವಾಗಿಲ್ಲ. ಭಗವಂತನ ಪೂಜೆ ಮಾಡಬೇಕಾಗಿತ್ತು ಅಂತಂದ್ರೆ ಲಗ್ನ ಆಗಲಾರ್ದನ್ನು ಮಾಡ್ಲಿಕ್ಕೆ ಬರುವುದಿಲ್ಲ. ನನಗೆ ವಿವಾಹ ಆಗಿಲ್ಲ. ಲಗ್ನ ಆಗಲಾರ್ದವ್ರಿಗೆ ಎದರ್ದರೆ ಚಾರ್ಜ್ದಾಗ ತಗೋತೀರೇನಪ್ಪ? ತಗೊಳ್ಳಲ್ಲ. ಅವ್ರು ಟ್ಯಾಕ್ಸ್ ಚಲೋ ಇರ್ಲಿಕ್ಕೆ ತಗೊಳ್ಳಲ್ಲ, ಹೌದಲ್ಲ? ಅವರು ಒಂದಕ್ಕರೆ ಸೀಮಿತವಾಗಿರಬೇಕು. ಗೃಹಸ್ಥಾಶ್ರಮರು ಸ್ವೀಕರಿಸಬೇಕು, ಬೇಡ ಒಂದು ಸನ್ಯಾಸಾಶ್ರಮರೇ ಸ್ವೀಕಾರ ಮಾಡಿರಬೇಕು. 4 ಆಶ್ರಮಗಳಲ್ಲಿ ಅಂದಾಗ ಮಾತ್ರ ಯಾವುದೇ ಕಾರ್ಯ ಮಾಡಲಿಕ್ಕೆ ಯೋಗ್ಯ. ಅಂದಾಗ ಕಳವಿ ನಾರಾಯಣ ಗೌಡ್ರು ಅಂತಾರ, ಮದುವೆ ಆಗಿಲ್ಲವಾ? ಹೌದು, ಇನ್ನೂ ನನ್ನ ಲಗ್ನ ಆಗಿಲ್ಲ ಅಂತಂದಾಗ ಆತ ಹೇಳ್ತಾನೆ, ನೀನು
ನಾನು 12 ವರ್ಷ ಕಾಶಿ ಯಾತ್ರೆಯನ್ನು ತೀರಿಸಿಕೊಂಡು ಬರೋ ತನಕ ಪೂಜೆ ಮಾಡಲಿಕ್ಕೆ ನನಗೆ ಯೋಗ್ಯ. ಆದರೆ ನನ್ನ ಮನೆಯೊಳಗೆ ನನ್ನ ಸಹೋದರಿ ಅದಾಳ ಸೂರಮ್ಮ ದೇವಿ ಅಂತ. ಅವ್ರವ್ರ ಮಕ್ಕಳಿಗೆ ಅವ್ರವ್ರಿಗೆ ತಾಯಿ ಅಂದ್ರೆ ತರಬೇಕು ರೀ ಅವ್ವ. ಅಂದ್ರೆ ಅವರಿಗೆ ಸಮಾಧಾನ ಮಾಡ್ಲಿಕ್ಕೆ ನಿಮ್ಮ ಹತ್ರ ಅವರಿಗೆ ಇಷ್ಟು ಪ್ರಸಾದ ಇರ್ತದೆ. ಇವೇನು ಹಾಕ್ಬೇಕು ಪ್ರಸಾದ? ಹಿಂಗೆ ತೊಗೊಂಡು ಹೋಗ್ಬೇಕಾಗ್ತದೆ ಮನೆ ಕಡೆ. ಅದರಾಗಿ ಈಗ ಹೆಣ್ಮಕ್ಳ ಮಕ್ಕಳ ಮೇಲೆ ಕಾಳಜಿ ಬಹಳ ಆಯಂದರು. ಪಂಚಮಿಗೆ ಬಂದಿರಬೇಕು ಅವರು. ಗಂಡಸು ಮಕ್ಕಳನ್ನು ಬಿಟ್ಟು ಅವ್ರನ್ನ ಬಹಳ ಪ್ರೀತಿ ಮಾಡ್ತಿರ್ತಾರೆ ತಾಯಿಯಂದರು. ನಿಮ್ಮೂರಾಗಿಲ್ಲ ನಮ್ಮೂರ ಕಡೆದು ಹೇಳ್ತೀನಿ ನಾ. ಮತ್ತು ಬೇಜಾರು ಮಾಡ್ಕೊಂಡ್ರಿ ಅಂತ ನನ್ನ ಮೇಲೆ. ಅವ ಛೌವತನ, ಇವ ಹಡಿಯತಾನ. ಮಗಳ ಮಗ ಛೌ ಅಂತಾನೆ, ಹರಿಲಿ ಮುದುಕಿ ಸೀರೆ ಅಂತಾನ. ಅವ ಇವ ಮಗನ ಮಗ ಹಡಿ ಅಂತಾನೆ, ಹಳೆ ಅಂತಾನೆ, ಹಶ ಅಂತಾನೆ. ಕಡಿಬಾರ್ದು ನಮ್ಮ ಆಯಿಗಂತ ಇವ ಕಾಳಜಿ ಮಾಡೋರು ಮುದುಕಿ ಅವನ ಕಡೆ ಜಾಸ್ತಿ ಒಲವು ಇರ್ತದೆ ರೀ. ಏನು ಮಾಡೋದು, ಸ್ವಭಾವೇ ಅದ. ಇರಲಿ. ವಿಷಯ ಲಗ್ನದ ವಿಚಾರ. ನಗರಿ ಪಟ್ಟಣದ ಗೌಡಶ್ಯಾಮಿಯಾಗಿರುವಂಥ ನೀವು ನೀಲೋಚನೆ ಅಂತ ಕರೆದಿರಿ, ಒಂದು ಕಡೆ ಪುರಾಣದಾಗ ಲಕ್ಷ್ಮಿ ಅಂತ ಕರೆದಾರೆ. ಅನೇಕ ರೀತಿಯಾಗಿ ಪುರಾಣಗಳನ್ನು ಬರ್ಕೊಂಡು ಬಂದಿದ್ದಾರೆ. ಆದರೂ ಎಲ್ಲ ಹಿರಿಯರ ಅನುಮತಿಯಂತೆ ಅಥವಾ ನೀವು ಬಳಸಿದಂಗೆ ನೀವು ನಾಟಕ ಆಟಗಳಲ್ಲಿ ನೋಡಿದಂಥ ಒಂದು ಸನ್ನಿವೇಶದ ಪ್ರಕಾರವಾಗಿ ನೀಲಲೋಚನೆ ಅನ್ನೋನು ಇವತ್ತು ದಿವಸ ಗದಗ ಜಿಲ್ಲೆ ಧಾರವಾಡ ತಾಲೂಕಿನ ಬೆಟಗೇರಿ ಗ್ರಾಮದ ದೈಗೊಂಡಗೌಡನ ಹೆಂಡತಿ ಹೆಸರು ಕೂಡ ನೀಲಲೋಚನೆ ಅದ. ಇವರ ಹೆಸರು ನೀಲಲೋಚನೆ. ಆ ಯಮ್ಮ ಸೂರಮ್ಮ ದೇವಿ ಮೇಲೆ ಒಂದಿಷ್ಟು ಹೊಟ್ಟೆ ಕಿಚ್ಚ ಬೆಳೆದಿತ್ತು. ಮೊನ್ನೆ ನೋಡಿರಲ್ಲ, ನಿನ್ನಿಲ್ಲ ಮೊನ್ನೆ. ಧರ್ಮದ ಮಾತುಗಳು ಹೇಳಿದ್ರೆ ಕರ್ಮ ಕಟ್ಕೊಂಡಂಗೆ ಆಯ್ತ್ರಿ ಆಕಿಗೆ. ನನ್ನ ಮನೆಯೊಳಗೆ ಇದ್ಕೊಂಡು ಈಕಿನೇನು ನನಗೆ ಹೇಳ್ತಾಳೆ ಅಂತೇಳಿ ತಿಳ್ಕೊಂಡು ಏನಕ್ಕಿಗೆ ಮಾತ್ಸರ್ಯ ಹೊಟ್ಟೆ ಕಿಚ್ಚು ಭಾವದಿಂದ ನೀನು ಲಗ್ನನ ಮಾಡಿ ಕೊಡೋದಿಲ್ಲ ಅಂತಿದ್ಲಂತಿಕ್ಕಿ. ಯಾರಾದರೂ ಮನೆಗೆ ಸೂರಮ್ಮ ದೇವಿಯ ನೋಡಾಕ ಬರೋರು ಇದ್ರು ಅಂತಂದ್ರೆ ಈ ಹುಡುಗಿ ಸರಿ ಇಲ್ಲ ಅಂತೇಳಿ ತಿಳಂತಕ್ಕಿ. ತಾಯಿ ತಂದೆ ತೀರಿದ ಬಳಿಕ ಅಣ್ಣನ ಹೆಂಡತಿನೇ ತಾಯಿತನವನ್ನು ತುಂಬಿಕೊಡುವಂಥ ಸಂಸ್ಕೃತಿ ಭಾರತದು. ಅಂಥ ಯಮ್ಮ ಹೊಟ್ಟೆ ಕಿಶಿನಿಂದ ಮಾಡಿಕೊಡಬಾರದಂತಕ್ಕಿನ ಭಾವಿತ್ತು. ಆದರೆ ದೈವ ಎಲ್ಲಿಗೆ ತಂತು ನೋಡಿ. ಚಂದನಗಿರಿಯ ಪುರದರಸ ಭರಮಭೂಪಾಲ ಆಕಾಶದಲ್ಲಿ ಬೆಳೀತಾ ಇದ್ದ ಶಿವಪಾರ್ವತಿಯರ ಮಧ್ಯದಲ್ಲಿ ಬಳಿಕ ದೈವ ಯೋಗ ಹೆಂಗಾತು ಅಂತಂದರೆ ಇದಕ್ಕೆ ಯೋಗ ಅಂತ ಕರಿತಿರ್ತಾರೆ. ಯಾರೂ ಸಕ್ರೆ ಪುಡಿ ತೊಗೊಂಡು ಮನೆಗೆ ಉಡ್ಯಾಗ ಹಾಕಕ್ಕೆ ಬಂದಿಲ್ಲ, ಮನೆ ಮೇಲೆ ಕುಣಿಸ್ಕೊಂಡು ನೋಡಕ್ಕೆ ಬಂದಿಲ್ಲ. ಆದರೂ ಕಾಶಿ ಯಾತ್ರೆಯ ದೋಷ ಪರಿಹಾರದ ನಿಮಿತ್ತವಾಗಿ ನಾರಾಯಣಗೌಡರು ತನ್ನ ಮಗಳನ್ನೇ, ತಮ್ಮ ತಂಗಿಯನ್ನ, ಸಹೋದರಿಯನ್ನ ಭರಮದೇವರಿಗೆ ಕೊಡುವಂಥ ಪ್ರಸಂಗ ಒದಗಿ ಬಂತು. ಶಿವಯೋಗ ಬಂತು, ಶುಭ ಕಾರ್ಯ ಜರುಗುವ ಒಳ್ಳೆ ಕಾಲ ಒದಗಿ ಬಂತು. ಆವಾಗ ಅವ್ರಿಗೇನು ಕಡಿಮೆ ಇದ್ದಿತ್ತಿಲ್ಲ. ಎಲ್ಲ ಗಣಾಧೀಶರ ಮಧ್ಯದಲ್ಲಿ, ಶಿವನ ಸನ್ನಿಧಾನದಲ್ಲಿ, ಒಡ್ಡೋಲಗದಲ್ಲಿ ಸೂರಮ್ಮ ದೇವಿ ಮತ್ತು ಭರಮದೇವರ ಲಗ್ನ, ಸಕಲ ಮುನಿಪುಂಗವರ ಮಧ್ಯದಲ್ಲಿ, ಕಿನ್ನರ ಕಿಂಪುರುಷ ಗಂಧರ್ವರ ಮಧ್ಯದಲ್ಲಿ ಅವರ ಶುಭ ವಿವಾಹವನ್ನು ಮಾಡಿ ಗಿರಿಜಾ ಕಲ್ಯಾಣಿಯಂತೆ, ಶಿವಪಾರ್ವತಿಯರಂತೆ ಭರಮದೇವರ ಹಾಗೂ ಸೂರಮ್ಮ ದೇವಿಯು ಹಂಗಾತು ಅಂತಂದರೆ ಮುತ್ತಿನ ಮೂಗುತಿಗೆ ಹರಳ ಕೂಡಿಸಿದಂತೆ ಆಯಿತು, ಹರಳ ಜೋಡಿಸಿದಂತೆ ಆಯಿತು. ಈಕೆಯು ಕೂಡ ಸದ್ಗುಣ ಸಂಪನ್ನಳು, ಸುಶೀಲಳು, ಪತಿಭಕ್ತಿ ಪಾರಾಯಣಳು, ಪತಿವ್ರತ ಶಿರೋಮಣಿಯಳು.
ಸರ್ವಗುಣಗಳಿಂದ ಮುಕ್ತಳಾಗಿರತಕ್ಕಂಥ ಸೂರಮ್ಮ ದೇವಿಯನ್ನು ಭರಮದೇವರಿಗೆ ಶುಭ ವಿವಾಹ ಜರುಗಿತ್ತು. ಶಿವಪಾರ್ವತಿಯರು ಆಶೀರ್ವಾದ ಮಾಡಿದ್ದರು. ಎಲ್ಲ ಋಷಿಗಳು ಕೂಡ ಸಂತೋಷಪಟ್ಟರು. ಆ ಬಳಿಕ ಶಿವನು ಹೇಳುತ್ತಾನೆ, ಭರಮ, ಹೇ ಭರಮದೇವರ, ಸೂರಮ್ಮನೊಂದಿಗೆ ನೀನು ಕ್ಷಿತಿಯೊಳಗೆ ಅಧಿಕವಾದಂಥ ಕೃಷ್ಣಾ ನದಿಯ ಎಡದಂಡೆಯಾಗಿರತಕ್ಕಂಥ ಒಂದು ಪವಿತ್ರವಾದಂಥ ಭೂಮಿ ಇದೆ. ಅಲ್ಲಿ ಹೋಗಿ ನೀನು ದಂಪತಿ ಸಮೇತವಾಗಿ ಪ್ರಜೆಗಳ ಪಾಲನ, ಪಶುಪಾಲನ, ಭೂರಕ್ಷಣ ಮತ್ತು ನೀರ ಅನ್ನಗಳ ಅರವಟ್ಟಿಗೆ, ಶಿವಚಿಂತನ, ಶಿವಧ್ಯಾನ, ಗುರುಮೂರ್ತಿಗಳನ್ನು ಕರೆಸಿಕೊಂಡು ಯಾವಾಗಲೂ ಪುರಾಣ ಪುಣ್ಯಕಥೆಗಳು, ಸದಾಚಾರದಲ್ಲಿ ನೀನು ಬದುಕಿದ್ದೀಯಾದರೆ ನೀ ಇರುವಂಥ ಸ್ಥಳಕ್ಕೆ ಅದಕ್ಕೆ ಕೈಲಾಸ ಮಾಡುವ ಅನುಗ್ರಹ ಆಶೀರ್ವಾದದ ನನ್ನದು ಭರ್ಮಭೂಪಾಲ ಅಂಥೇಳಿ ಶಿವನು ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ತೆಗೆದುಕೊಂಡು ಸೂರಮ್ಮನನ್ನು ಕರೆದುಕೊಂಡು ಶಿವನು ಅನುಗ್ರಹಿಸಿದಂತೆ ಎಲ್ಲ ಕಾರ್ಯವನ್ನು ಒಂದು ಚೂರು ಸಹಿತ ಅದು ಕಡೆಗಾಣಿಸದೆ ಅತ್ಯಂತ ಭಯಭಕ್ತಿಯಿಂದ ಸ್ವೀಕರಿಸಿ ಆ ಭೂಮಿಯನ್ನು ಆಳುವುದು. ಅಲ್ಲಿ ನಡೀತಕ್ಕಂಥ ಸತ್ಕಾರ್ಯ ನೋಡಿ ಶಿವನೇ ಪ್ರತ್ಯಕ್ಷವಾಗಿ ಮತ್ತೆ ಆ ಪಟ್ಟಣಕ್ಕೆ ಆಗಮಿಸಿ ಆ ಭೂಮಿಗೆ ಅವರೇ ಚಂದ ಸುಂದರವಾಗಿ ಕಾರ್ಯ ನೆರವೇರಿಸಿಕೊಟ್ಟಿದೆ ಅಂಥೇಳಿ ಅವ ವಾಸಿಸುವ ಸ್ಥಳಕ್ಕೆ, ಭೂಮಿಗೆ ಚಂದನಗಿರಿ ಅಂತ ಹೆಸರಿಟ್ಟು ಹರಿಸಿ ತಾನು ನಿರ್ಗಮನ ಮಾಡ್ತಾನೆ. ಸೂರಮ್ಮ ದೇವಿ ಹೋಗಾಗ ಸಕಲ ದೇವತೆಯರು ಕೂಡ ಆಕೆಗೆ ಆಶೀರ್ವಾದ ಮಾಡ್ತಾರೆ. ಅಮ್ಮ, ಚೆನ್ನಾಗಿ ಬಾಳು, 100 ವರ್ಷಗಳ ಕಾಲ ಬದುಕು, ನಿನ್ನ ಸೌಭಾಗ್ಯದ ಸಿರಿ ಎಂದೂ ಅಳಕದಂತೆ ಆಗಲಿ ಅಮ್ಮ ಅಂಥೇಳಿ ಅವರು ಆಶೀರ್ವಾದ ಮಾಡ್ತಾರೆ. ಇಲ್ಲಿಯೂ ಸಹಿತ ಸೂರಮ್ಮ ದೇವಿಯು ಸುಸಂಸ್ಕೃತ ಮನೆತನದ ಮಗಳಾಗಿ ಜನಿಸಿದ್ದು ನಿಜ. ಆದರೆ ಆ ಮನೆಗೆ ಬಂದಿರತಕ್ಕಂಥ ಹೆಮ್ಮಾರಿ ಅಣ್ಣನ ಹೆಂಡತಿ ನೀಲಲೋಚನೆ ಮಾತ್ರ ಅಷ್ಟೊಂದು ಸರಿ ಇರಲಿಲ್ಲ. ಗಂಡನ ಸುಖ ಬಿಟ್ಟು, ಬಂಗಾರ ಸುಖ ಬಿಟ್ಟು, ಉಣು ತಿನ್ನೋದು ಲಾಲಸ್ಯ ಬಿಟ್ಟು ಇನ್ನೊಂದು ಮನೆ ಸಂಸ್ಕೃತಿ, ಧರ್ಮ, ನೀತಿ ಹೀಗೆ ಕೈಲಾಸದಲ್ಲಿ ಸೂರಮ್ಮದೇವಿ ಭರಮದೇವರನ್ನು ಚಂದ್ರಪಟ್ಟಣದ ರಾಜ್ಯಭಾರ, ಗುಡಿಗೋಪುರಗಳು, ಧರ್ಮಶಾಲೆಗಳು, ಅನ್ನಿನ್ನರವಟ್ಟಿಗೆ, ಅನ್ನದಾಸೋಹ, ಕೆರೆಗಳ ಕಟ್ಟುವ ಯೋಜನೆ, ಕಾಲುವೆಗಳ ಯೋಜನೆ, ಸದಾ ಪ್ರಜೆ ಹಿತಚಿಂತಕರಾಗಿ ಅವರು ಮಾಡುತ್ತಿರುವಂಥ ಜೀವನ ಸಮೃದ್ಧಿಯನ್ನು ನೋಡಿ ಶಿವನು ಕೂಡ ಪ್ರಸನ್ನಾಗುತ್ತಾನೆ. ಕಳವಿ ನಾರಾಯಣಗೌಡರು ಕಾಶಿ ಯಾತ್ರೆಯನ್ನು ಕೈಗೊಂಡಿದ್ದರಲ್ಲ, ಆ ಸೇವೆಯನ್ನು ಭರಮದೇವರೇ ಪ್ರಾರಂಭ ಮಾಡ್ತಾರೆ. ಮಧ್ಯರಾತ್ರಿಯಲ್ಲಿ ಎದ್ದು ಸ್ನಾನಾದಿ ಕ್ರಿಯೆಗಳನ್ನು ಮಾಡಿಕೊಂಡು ಮಡಿಬಟ್ಟೆಯನ್ನು ತೊಟ್ಕೊಂಡು ಸೂರಮ್ಮ ದೇವಿ ಪತಿಪಾದ ಪೂಜೆ ಮಾಡಿ ಪತಿಪಾದೋದಕ ತಗೊಂಡು ಶಿವನ ಪೂಜೆಗೆ ಎಲ್ಲವೂ ಕೂಡ ಅಣಿಯಾಗಿ ಎಡೆ ಮಾಡಿ ಕೊಡುತ್ತಾಳೆ. ಭರಮದೇವರು ಜಂಬೂಗಡ್ಡೆಗೆ ಬಂದು ತರತರದ ಪುಷ್ಪಾದಿಗಳನ್ನು, ಪತ್ರಿಗಳನ್ನು ಹರಿಯುವ ಸಮಯದಲ್ಲಿ 7 ಜನ ಇಲ್ಲದೇನು ಬೇರೆ ಕಡೆ ಹೌದೇನ್ರಿ? ನಾ ಇವ್ರದೇ ಒಳ್ಳೆ ಚರ ಅನ್ಕತೀನಿ. ಏನು ಹಿಂಗಾಗ್ತದೆ ನೋಡ್ರಿ. ಕರಣೇಂದ್ರಿಗಳ ಕಡೆ ಹೋಯ್ತಂದ್ರೆ ಈ ಕಡೆದೆಲ್ಲ ಹಿಂಗೆ ಮಾಡ್ತದೆ. ಅದಕ್ಕಾಗಿ ಬಹಳ ಬಂಧಿತ ಮಾಡಬೇಕಾಗ್ತದ್ರಿ. ಏನು ಹೇಳಕತ್ತಿದ್ನಪ್ಪ?
ಜಯ ಮಂಗಲಂ ಜೈ ನಮಃ. ಅನ್ರಿ ನೀವು ಸ್ವಲ್ಪ ಗೊಪ್ಪರು. ಸಾಂಬ ಜೈ ನಮಃ. ಇನ್ನ ಸ್ವಲ್ಪ ಜೋರ್ಲಿ ಅನ್ರಿ. ಜಯ ಮಂಗಲಂ ಜೈ ನಮಃ. ನಿನ್ನ ಹೆಣ ಎತ್ತಲರೇನ್ರಿ ಹೊರ್ತಾಟಿ ಏಟು ಸೌಕಾಸಲ್ಗೈತೀರಿ ಅವು ಜೋರ್ಲಿ ಅನ್ಬೇಕಿಲ್ಲ. ಜಗಳ ಹತ್ತಿದ್ರೆ ಕೂದಲು ಖಬರ್ ಇಲ್ಲ, ಶರಿಗೆಲ್ಲಿ ಸುತ್ತಿರಿ ಗೊತ್ತಿಲ್ಲ, ಹಂಗೆ ಮಾಡ್ತೀರಿ ಅನ್ಬೇಕೇವ. ಆಕೆ ಇಲ್ಲೇ ಹೇಳ್ದಾಳೆ, ಇಲ್ಲೇ ಹಿಂದೆ. ಪತಿಪಾದ ಪೂಜೆಯನ್ನು ಮಾಡಿ ಪಾದೋದ ತಕೊಂಡು ಭರಮದೇವರು ಜಂಬೂದೀಪದಲ್ಲಿ ಬಂದು ಜಂಬೂಗಡ್ಡಿ ಒಳಗೆ ಹೂವು ಆರಿಸಿಕೊಳ್ಳುವ ಸಮಯದಲ್ಲಿ ಜನ್ಮ ನೀಡಿರುವಂಥ ಜನನಿ ಕಮಲಾದೇವಿ ಅವರು 6 ಮಂದಿ. ಯಾರ್ಯಾರಪ್ಪ ಮುತ್ಯ? ದೇವಕಿ ದೇವಗಣಿ, ನಾಗಕಿ ನಾಗಗಣ್ಣಿ, ಅಂಬಲ ಅಂಬಾಲಿಕಾದೇವಿ, ಕೊನೆಯದಕ್ಕಿ ಕಮಲಾದೇವಿ. 5 ತಾಯಿಂದರು. ಭರಮದೇವ ಬರುವ ಹಣೆ ಮೇಲೆ ತ್ರಿಪುಂಡ ಧಾರಣ ಭಸ್ಮ, ಮಡಿ ದೊಡಿದೋತರ, ಆ ಸುತ್ತಿರುವಂಥ ಶಲ್ಯ ಮುಂಡಾಸ್, ಅವನ ಕೈ ಒಳಗಿರತಕ್ಕಂಥ ಹೂವಿನ ಬುಟ್ಟಿ, ಶಿತಾಳದ ಬಿಂದಿಗೆ ನೋಡಿದಾಗ 7 ಜನ ತಾಯಿಂದರಿಗೆ ವಾತ್ಸಲ್ಯ ಉಕ್ಕಿ ಬರುತ್ತದೆ. ಕೈಲಾಸದಲ್ಲಿ ಅರ್ಪಿತವಾದಂಥ ನನ್ನ ಪ್ರೀತಿ ವಾತ್ಸಲ್ಯದ ಮಗ ಭರಮದೇವರು ದರ್ಶನ ಆಯಿತಲ್ಲ, ಬೆರಳಿನಂತ ಇರುವಂಥ ಮಗ ಬೆಟ್ಟದಂತೆ ಬೆಳೆದಿದ್ದಾನೆ ಅಂಥೇಳಿ ಕಮಲಾದೇವಿಯು ಮಗನಿಗೆ ವಾತ್ಸಲ್ಯದಿಂದ ಪ್ರೀತಿಸಿ ಹೇಳ್ತಾ ಇದ್ದಾಳಪ್ಪ, ನೀನು ಯಾರು ಅಂತ ಕೇಳಿದಾಗ ನಾನು ಪಾರ್ವತಿ ಮಗ ಅಂತ ಹೇಳ್ದವ. ಯಾಕೆ? ಕಮಲದ ಹೂವಿನೊಳಗೆ ಬಂಗಾರದ ಪೆಟ್ಟಿಗೆಯೊಳಗೆ ನಾರಾಯಣಗೌಡನ ಕೈಯಾಗ ಹೋಗಿ ಶಿವನ ಮುಡಿಗೇರಿದ್ನಲ್ಲ, ಆವಾಗ ತಾಯಿ ಕಮಲಾದೇವಿ ಹೇಳ್ತಾಳೆ, ಅಪ್ಪ ನಿನಗೆ ಜನ್ಮ ನೀಡಿದ ತಾಯಿ ನಾನು ಸತ್ಯ, ಪಾರ್ವತಿ ನಿನಗೆ ಪಡೆದ ತಾಯಿ ನಾನು ಹಡದ ತಾಯಿಯಪ್ಪ. ಆನಂದಾಶ್ರುಗಳನ್ನು ಹಾಕ್ತಾ ಇದ್ದಾಳೆ. ಮಗ ನಿನ್ನ ನೋಡಿ ನನಗೆ ಸಂತೋಷ ಆಯಿತಲ್ಲ, ಶಿವನ ಪೂಜೆಗೆ ಪರಮಾತ್ಮನ ಪೂಜೆಗೆ ನಿನಗೆ ಸಮಯ ಒದಗಿ ಬಂತ, ಎಂಥ ಪುಣ್ಯಪ್ಪ, ಎಂಥ ಭಾಗ್ಯಪ್ಪ. ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವಮರಣ ಮಾಯಾ ಕರ್ಮ ಮಲಪಾಶ ಬಂದ ಬಹುದುರಿತ ಸಂಸಾರ ಸಂತಾಪ ಸಂತವಳಿದು ವರಭೋಗ ಮೋಕ್ಷ ಬಬುದು ಅಂತ ನಿಜಗೊಂಡ್ರು ಹೇಳ್ತಾರೆ. ನಿತ್ಯದಲ್ಲಿ ಶಿವನಾಮ, ಶಿವಭಜನೆ, ಶಿವಕೀರ್ತನ, ಶಿವಾರ್ಚನ ಯಾವ ಮಾಡ್ತಾನ ಅವನಿಗೆ ವರಭೋಗ, ಅವ ಇಚ್ಛಿತವಾದಂಥ ಭೋಗ ಮೋಕ್ಷಗಳು ಎರಡೂ ಕೂಡ ಅವನಿಗೆ ಪ್ರಾಪ್ತ ಆಗ್ತಾವನ್ನೋ ಹಂಗೆ ನೀನು ಎರಡನ್ನು ಪ್ರಾಪ್ತ ಮಾಡಿಕೊಳ್ಳುವಂಥ ಭಗವತ್ ಸನ್ನಿಧಿ ನಿನಗೆ ಸಿಕ್ತಲ್ಲಪ್ಪ ಮಗನೇ ಅಂತ ಹೇಳಿ ತಾಯಿಂದರು ಹೇಳ್ತಾರೆ, ಅಪ್ಪ ನೀನು ನಿತ್ಯದಲ್ಲಿ ನಾರಾಯಣನಂತೆ ಆ ಕೈಲಾಸದಿಂದ ಜಂಬೂ ದೀಪಕ್ಕೆ ಜಂಬೂ ಬೆಟ್ಟಕ್ಕೆ ಬರೋದು ಬೇಡ, ನೀ ಹೈರಾಣಾಗ್ತಿ. ನಿನಗೆ ನಾವು ಶಿವನ ಎಡಭಾಗದಲ್ಲಿ ಹೂದೋಟ ಮಾಡು, ನಮ್ಮಲ್ಲಿರುವಂಥ 5 ಹಿಡಿ ಬೀಜಗಳನ್ನು ನಿನಗೆ ಆಶೀರ್ವಾದ ರೂಪವಾಗಿ ಕೊಡುತ್ತೇವೆ. ಆ ಬೀಜನ್ನು ಅಲ್ಲಿ ಊರು, ಸಾಯಂಕಾಲ ಊರಿದೆ ಅಂದರೆ ಬೆಳಗಿನ ಪೂಜೆಗೆ ಹೂವು ಆಗ್ತಾವೆ, ಬೆಳಗ ಊರಿದ್ರೆ ಸಾಯಂಕಾಲದ ಪೂಜೆಗೂ ಹೂವು ಆಗ್ತಾವ. ಆಗ ಬಿತ್ತಿ ಆಗ ಬೆಳೆಯುವಂಥ ಶಕ್ತಿ ನಾವು ಕೊಡುವ ಬೀಜದಲ್ಲಿದೆ. ಅದನ್ನು ದಕ್ಷತೆಯಿಂದ ನೀನು ವಹಿಸ್ಕೊಂಡು ಸುಖವಾಗಿ ಸಂತೋಷವಾಗಿ ಪರಶಿವನ ಸೇವೆಯನ್ನು ಮಾಡು ಮಗ ಅಂತ ಆಶೀರ್ವಾದ ಮಾಡ್ತಾರೆ. ಮುಂದೊಂದು ದಿನದಲ್ಲಿ ನಾವು ಕೊಟ್ಟ ಬೀಜದ ಬೇರದಿಂದೇ ಹರಿದ್ರ ಅಂತ ನಿರ್ಮಾಣ ಆಗ್ತದೆ. ಹರಿದ್ರ ಅಂದ್ರೆ ಬದಾಮಿ ಬನಶಂಕರಿ ಗುಡಿ ಮುಂದೆ ಬಾವಿಗೆ ಹರಿದ್ರ ತೀರ್ಥನಂತ ಕರೆದಾರ.
ಹರಿದ್ರ ಅಂದ್ರೆ ಅರಿಶಿಣದ ಬೇರು. ಅದು ಪ್ರಾಪ್ತವಾಗಿ ನಿನ್ನ ವಂಶದ ಪರಂಪರೆಗೆಲ್ಲ ಅದು ಭಂಡಾರ ಅಂತೇಳಿ ತಿಳ್ಕೊಂಡು ಪ್ರತೀತಿಯಾಗುತ್ತದೆ. ಅದು ಒಂದು ಕಾಲದಲ್ಲಿ ಬೇರು ವಿಷ್ಣು ಭಗವಂತ ಸಪ್ತ ಸಾಗರಗಳ ಮೇಲೆ ಶರ್ಪಾಸನ ಮಾಡಿಕೊಂಡು ಶಯನ ಮಾಡುವ ಆಸನದ ತೆಳಗೆ ಆ ಬೇರನ್ನು ತಗೊಂಡು ಮಲ್ಲಾಸುರ ದೈತ್ಯನನ್ನು ಸಂಹಾರ ಮಾಡಲಿಕ್ಕೆ ಮೈಲಾರಲಿಂಗ ತಗೊಂಡು ಹೋಗ್ತಾನೆ. ಅದೇ ಅರಿಶಿಣ ಬೇರ, ಅದೇ ಅರಿಶಿಣ ಬೇರ. ಮಗನೇ, ಇನ್ನೊಂದು ಆ ಭಂಡಾರದ ವೈಶಿಷ್ಟ್ಯ ನಿನಗೆ ಹೇಳೋದಂತಂದರೆ, ಭೂಲೋಕದ ಜೀವಿಗಳು ಭಂಡಾರದ ಮೇಲೆ ಅನೇಕರು ಕೂಡ ಪ್ರಸಾದ ಮೇಲೂ ಭೇದ ಮಾಡ್ತಾರೆ. ಅದು ನಮಗೆ ನಡೆಯಂಗಿಲ್ಲ. ಭಂಡಾರ ಒಬ್ಬರಿನಂತರ ಇವತ್ತು ನಾವೆಂದೂ ಬಡ್ಕೊಳ್ಳೋಂಗಿಲ್ಲ. ಹೀಗೆಲ್ಲ ತಾರತಮ್ಯ ಮಾಡಿಕೊಂಡಿದ್ದಾರೆ. ಅದು ಯಾರ್ದೂ ಅಲ್ಲ, ದೇವನಿರ್ಮಿತ. ದೇವನಿರ್ಮಿತ ಅರಿಶಿಣ ತಾಯಿ ಹೇಳ್ತಾಳೆ, ಇದು ನಂಬಿದವರಿಗೆ ಬಂಗಾರ ಮಾಡುತ್ತದೆ. ಭಂಡಾರವನ್ನು ಯಾರು ನಂಬ್ತಾರೆ ಅವರಿಗೆ ಏನು ಮಾಡುತ್ತದೆ? ಬಂಗಾರ ಮಾಡುತ್ತದೆ. ಪ್ರಸಾದದ ಮೇಲೆ ಭಿನ್ನ ಭಾವ. ಆ ಬಳಿಕ ಅದು ಸಣ್ಣದು, ಇದು ದೊಡ್ಡದು, ಅದು ಹೆಚ್ಚಿಗೆ, ಇದು ಕಮ್ಮ ಅಂತ ಯಾವ ಭಾವಿಸ್ತಾನ ಅವನ ಮನೆ ದೇಗಲ್ ಮಾಡುತ್ತದೆ, ದೇಗಲ್ ಮಾಡುತ್ತದೆ. ಅದಕ್ಕೆ ಪವಿತ್ರವಾದಂಥ ಭಂಡಾರ. ಇದ್ರ ಜೊತೆಗೆ ಇನ್ನೊಂದದ ಏನು ಅಂತಂದ್ರೆ, ಇದು ಶುದ್ಧವಾಗಿರತಕ್ಕಂಥ ಆಯುರ್ವೇದದ. ನಿಮಗೆ ಯಾರಿಗರೇ ಪಿತ್ತಿನ ತಾಪ ಭಾಳ ಇತ್ತು ಅಂದ್ರೆ ಇರ್ತದಲ್ಲಿ ಎಲ್ಲರಿಗೆ ಪಿತ್ತ. ಅದನ್ನ ಪಿತ್ತ ಐತೆ ಅಂಥೇಳಿ ಅನ್ನಪಚನ ಆಗ್ತದೆ. ಪಿತ್ತ ಇಲ್ಲಂದ್ರೆ ಅನ್ನಪಚನ ಆಗಲ್ಲ. ಒಳಗೊಂದು ಬೆಂಕಿ ಅದರಿ. ಅದು ಅಲ್ಲೇನು ಒಲಿ ಇಲ್ಲ, ಕಟ್ಟಿಗಿಲ್ಲ, ಕುಳ್ಳಿಲ್ಲ, ಹಚ್ಚವ್ರಿಲ್ಲ, ತೆಗೆಯವ್ರಿಲ್ಲ. ಬಿಡುವಂತಳೆ ಏನಕ್ಕೆ ನನಗೆ ಏನು ಹಲ್ವಕತ್ತೀವಿ ಮರ 2 ದಿನ ಆಯ್ತು. ನಾನು ಈ ಕಡೆ ಬಾಗೇವಾಡಿ ತಾಲೂಕು ಕಣಕಾಲ್ಕಿದ್ದೀರಿ ಒಂದು ಸಲ ಪ್ರವಚನಕ್ಕೆ. ಹಿಂಗೆ ಪುರಾಣ ಹೇಳಕತ್ತಿದ್ದೆ. ಒಂದು ಮುದುಕಿ ನಾನು ಮುಂದೆ ಕೂತು ಅಳ್ಳಾಕತ್ತಿತ್ತು, ದಡ ದಡ ಅಳ್ಳಾಕತ್ತು. ನಾ ಪುರಾಣ ನಿಲ್ಲಿಸಿದೆ. ಅಜ್ಜಿ ಎಲ್ಲರೂ ಸ್ವಲ್ಪ ಶಾಂತರಾರಿಪ್ಪ, ಮುದುಕಿ ಅಳ್ಳಾಕತ್ತೇಳಿ ಕೇಳ್ತೀನಿ ಅಂದೆ. ಅಜ್ಜಿ ಯಾಕೆ ಅಳ್ಳಾಕತ್ತಿ ಅಂತಂದೆ. ಮುದುಕಿ ಹೇಳ್ತು, ಯಪ್ಪ ನನ್ನ ಮನ್ಯಾಗ ಒಂದು ಆಡ್ಮರಿ ಇತ್ತು, ಹೊತ್ಮರಿ, ಮಾನ್ಯ ಸತ್ತೈತಿ. ಅದಕ್ಕೆ ನಿನಗೆ ನೋಡಿದ ಕೂಡಲೇ ನಾನು ಹೋತಿಂದ ನೆನಪಾಗತೈತಿ ಅಂದ್ಲಿಕ್ಕೆ ನನಗೆ. ಅಂದ್ರೆ ನಾನು ಹೋತಿಗೆ ತೆಗಿನೇನಂತ ಯಾಕೀಗೇನ ಇಲ್ಲ, ನಿನಗೇನು ಗಡ್ಡ ಅದಾವಲ್ಲ, ಹಿಂಗೆ ಇದ್ದು ಅದಕ್ಕೆ ಅದು ಒಂದು ವಾರ ಹಲಬತ್ತಿಯಪ್ಪ. ನೀ ಹಲಬಾಕತ್ತಿಯಲ್ಲಿ ಹಿಂಗೆ ಹಲಿಬಿ ಒಂದಿನ ಗಪ್ಪಾತು. ಅದಕ್ಕೆ ನೀನು ಹಲಬಾಕತ್ತಿ. ಏನು ಮಾಡೋದು? ಭಾಳ ನಿದ್ಯಾಗ ಬಂದಿರಿ ಅಂತ ಇದೊಂದು ಬಾಂಬ್ ಹೋಗೋದು ನಿಮಗೆ. ನಗಬೇಕು ಯಾವಾಗಲೂ ಕೂಡ. ನಕ್ಕೋತಿದ್ರೆ ಅನ್ನಪಚನ ಆಗ್ತದೆ, ನಿದ್ರಿ ಹತ್ತದ, ಆಯಸ್ಸಾಗಲ್ಲ. ಹಸನ್ಮುಖಿಯಾಗಿರ್ಬೇಕು ರೀ ಯಾವಾಗಲೂ ಕೂಡ. ನಕ್ಕೋತನ ಅಡಿಗೆ ಬಿಟ್ಟು ಅದೇ ಮಾಡಿರಿ ನಾಳೆಗೆ ಮತ್ತು ನಗಾಗ ನಗಬೇಕು, ಮಾಡಬೇಕ್ರಿ ಹಂಗೆ. ಏನು ಹೇಳಕತ್ತಿದ್ ಮತ್ತೆ ವಿಷಯ ಏನು ಹೇಳಿದೆ? ಭಂಡಾರ 5 ಹಿಡಿ ಬೀಜ. ತಾಯಿ ಕಮಲಾದೇವಿ, ಅಂಬಾಲಿಕಾ, ಅಂಬಾ, ದೇವಗಣಿ, ದೇವಕ್ಕಿ ಇವರೆಲ್ಲರೂ ಮಗನಿಗೆ ಆಶೀರ್ವಾದ ಮಾಡಿಕೊಡ್ತಾರೆ. ಅಪ್ಪ, ಶಿವನ ಎಡದೊಡೆಯಲ್ಲಿ ಹೂದೋಟ ಮಾಡು, ನಿತ್ಯದಲ್ಲಿ ಭಗವಂತನ ಷೋಡೋಪಚಾರ ಸೇವೆಯನ್ನು ಮಾಡು, ಆ ಭಗವಂತ ನಿನಗೆ ಒಲಿತನ ಅಂತ ಆಶೀರ್ವದಿಸಿ ಸರ್ವತೋಮುಖ ಮಗನ ಬಾಳಿನ ಏಳಿಗೆಗಾಗಿ 7 ಜಲಕನ್ಯೆಯರೆಲ್ಲ ಮಗನಿಗೆ ಆಶೀರ್ವಾದ ಮಾಡಿ ಶಿವಲೋಕಕ್ಕೆ ಕಳಿಸುತ್ತಾರೆ. ಮಗನು 5 ಹಿಡಿ ಬೀಜನ ತಕ್ಕೊಂಡು ಶಿವನ ಎಡಭಾಗದಲ್ಲಿ ಹೂದೋಟವನ್ನು ನಿರ್ಮಿಸಿ ಆತ ಭೂಮಿಗೆ ಸಮರ್ಪಣೆ ಮಾಡಿದಂಥ ಬೀಜಗಳು
ಆಗಿಂದಾಗಲೇ ನಾಟಿ ಬೆಳೆದು ಸುವಾಸನೆ ಬೀರುವಂಥ ಸಾವಿರ ಸಾವಿರ ಫೆಸಿಲಿಟಿ ಹೂಗಳೆಲ್ಲ ನಿರ್ಮಾಣ ಅದು. ಅವುಗಳನ್ನು ಹರಿದುಕೊಂಡು ಪರಮಾತ್ಮನ ಸೇವೆ ಪ್ರಾರಂಭ ಮಾಡಿದ್ದಾನೆ. ಗಂಟಿ ಜಾಂಗುಟಿ, ಅಷ್ಟೋತ್ತರ ನಾಮಾವಳಿ, ಶತನಾಮಾವಳಿ, ಶಿವಾಷ್ಟಕ, ಶಿವ ಪುಷ್ಪಾಂಜಲಿ, ಈ ವೈಭವದೊಂದಿಗೆ ಪೂಜಾ ಮಾಡೋದು ನೋಡಿ ಶಿವಲೋಕದೊಳಗಿರತಕ್ಕಂಥ ಎಲ್ಲ ಗಣಾಧೀಶರು ಏನು ಆಶ್ಚರ್ಯ, ಪರಮಾಶ್ಚರ್ಯ. ಇಲ್ಲಿ ತನಕ ನಡೆದಿರುವಂಥ ಪೂಜೆದ ವ್ಯವಸ್ಥೆ ಬ್ಯಾರೆ ಇತ್ತು, ಇವತ್ತು ವಿಶೇಷ ಅನ್ನಿಸ್ತಾ ಇದ್ದಿಲ್ಲ, ಯಾರಿರ್ಬೋದು ಅಂತ ಎಲ್ಲರೂ ಬಂದು ನೋಡುವ ತನಕ ಭರಮನ ಪೂಜೆ ಅಖಂಡವಾಗಿ ನಡೆದಿತ್ತು. ಇನ್ನೊಂದು ನಿಮಗೆ ಹೇಳೋದಂತಂದ್ರೆ, ಭಕ್ತಿ ಮಾಡಿದಾಗ ಸೇವಾ ಮಾಡಿದಾಗ ಎರಡು ಪ್ರಕಾರ ಅದಾವ್ರಿ. ಏನು ಅಂತಂದ್ರೆ, ಒಬ್ಬರು ವರಗಳ ಪ್ರಾಪ್ತಿಗಾಗಿ ಸೇವಾ ಮಾಡ್ತಾರೆ, ಒಬ್ಬರು ವರಗಳ ಬೇಕಾಗಿಲ್ಲ ಪರರ ಹಿತವಾಗಲಿ ಅಂತ ಸೇವಾ ಮಾಡೋರದಾರ. ಇದರಾಗ ಉತ್ತಮರು ಯಾರು ಅಂತಂದ್ರೆ, ಇನ್ನೊಬ್ಬರ ಸುಖಕ್ಕಾಗಿ ಯಾರು ಮಾಡ್ತಾರೆ ಅವರು ಉತ್ತಮರು, ತನಗಾಗಿ ಯಾರು ಮಾಡ್ತಾರೆ ಅವರು ಕನಿಷ್ಠರು. ಹಂಗೆ ಭರಮದೇವನ ಪೂಜೆ ಹೇಗಿತ್ತು ಅಂತಂದ್ರೆ, ಮಾಡಿದ್ದೇನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ನಮ್ಮ ಶಿವನ ಡಂಗೂರ. ಹಿಂಗೆ ಅನ್ಕೋತ ಹೇಳ್ತಾನವ, ಮಾಡಿದೆ ನೆನ್ನದಿರ ಎದಕ್ಕಪ್ಪ ಲಿಂಗಕ್ಕೆ, ನೀಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡುವ ನೀಡುವ ನಿಜಗುಣ ಉಳ್ಳವರೇ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಭರಮನ ಪೂಜೆ ನಿರಾಕಾರ ಪೂಜೆ, ನಿಸ್ಸೀಮ ಪೂಜೆ, ನಿರಾಮಯ ಪೂಜೆ, ಆಶೆ ಆಕಾಂಕ್ಷೆ ಇಲ್ಲದ ಪೂಜೆ, ಆಡಂಬರ ಇಲ್ಲದ ಪೂಜೆ. ಭಾಳ ಜನ ನನಗೆ ನೋಡಲಿ ಅಂತ ಮೈ ತುಂಬ ಐವತ್ತು ಬಡ್ಕೊಂಡು ಓಡ್ತಾರೆ ಗುಡಿಗ್ರಿ. ಏನಪ್ಪ ಬಡ್ಕೋಬಾರ್ದಂತ ನಮ್ಮ ಉದ್ದೇಶ ಇಲ್ಲ, ನಾನು ಬಡ್ಕೋತೀನಿ ಖರೆ. ಆದರೆ ಭಸ್ಮ ಯಾಕೆ ಏನು ಮಾಡ್ತದೆ, ಭಂಡಾರದಲ್ಲಿ ಏನು ಶಕ್ತಿ ಅದು, ಆಗಲೇ ನಿಮ್ಗೇನು ಹೇಳಕತ್ತಿದ್ನಲ್ಲ ಅದು ಹೇಳಿಲ್ಲ ನೀವು. ಹೊಳ್ಳಿ ನನಗೆ ಮತ್ತೆ ನೆನಪಾತು, ಪಿತ್ತಿನ ದೋಷ ಪರಿಹಾರ ಆಗಲಿಕ್ಕೆ ಬೀರಪ್ಪ ದೇವನ ಭಂಡಾರ ಇದು ಅಂಗಡಿಯಾಗ ತರೋದಲ್ರಿ, ಶುದ್ಧವಾದಂಥ ಅರಿಶಿಣ ಬೇರ ನೀರಿನೊಳಗೆ ನೆನೆ ಹಾಕಿ ನೆರಳೊಳಗೆ ಒಣಗಿಸಿ ಅದನ್ನು ಒರಳೊಳಗೆ ಕುಟ್ಟಿ ಕಲ್ಲಿಗೆ ಹಾಕಿ ಬೀಸಿ ಬಿಳಿ ಬಟ್ಟೆಯಾಗ ಸೋಸುವುದೇ ಭಂಡಾರ. ಅದು ಅಂಗಾರ, ಅದು ಬಂಗಾರ. ಅಂಥ ಅರಿಶಿಣವನ್ನು ನಿಮ್ಗೆ ಎದ್ದು ಕೂಡಲೇ 3 ಬೆರಳಿನೊಳಗೆ ಎಷ್ಟು ಬರ್ತದೆ ಅಷ್ಟು ತಗೊಳ್ಳೋದು, ಅದನ್ನು ಬಾಯಾಗ ಹಾಕೊಳ್ಳೋದು. ಅದರಷ್ಟೇ ಪ್ರಮಾಣದ ಒಂದಿಷ್ಟು ಬೆಲ್ಲದ ಕಣ ಒಂದು ತುಕುಡಿ ತಗೊಂಡು ಒಂದು ಅರ್ಧ ಗ್ಲಾಸ್ ನೀರು ಕುಡಿದ್ರಿ ಅಂದರೆ ನಿಮ್ಮ ಜೀವನ ಪರ್ಯಂತರವಾಗಿ ಕಂಠದೋಷ ಆಗಲ್ಲ, ಮತ್ತು ಕಫ ಆಗಲ್ಲ, ಮತ್ತು ಪಿತ್ತ ಆಗಲ್ಲ. ಸರ್ವತೋಮುಖವಾಗಿ ನಿಮ್ಮನ್ನು ಸದಾ ರಕ್ಷಣೆ ಮಾಡ್ತವೆ. ಒಂದೇ ದಿನ ಪ್ರತಿನಿತ್ಯ ತಿನ್ನಿರಿ, ಅದಕ್ಕೆ ಪಿತ್ತಿನ ದೋಷ ಪರಿಹಾರ ಆಗ್ತದೆ. ನೆಗಡೆ ಕೆಮ್ಮುಗಳು ಬರ್ತಾವಲ್ಲ, ನೆಗಡೆ ಕೆಮ್ಮು ಬಂದಾಗ 1 ಕಪ್ ನೀರಿನೊಳಗೆ 1 ಸುಸಲ ತಿನ್ನುವಂಥ ಚಮಚದಷ್ಟು ಭಂಡಾರ ಅರಿಶಿಣ ಆ ನೀರಿನೊಳಗೆ ಹಾಕಿ ಕುದಿಸಿ ಅದರಾಗ ಒಂದಿಷ್ಟು ಬೆಳ್ಳುಳ್ಳಿ, 1 ಹಳಕ, 1 ಬೆಲ್ಲ ಅಷ್ಟು ಹಾಕಿ ಕುದಿಸಿ 3-7 ದಿನ ಕುಡಿದ್ರೆ ಎಂಥ ನಗಡಿದ್ರು ಎಂಥ ಕೆಮ್ಮಿದ್ರು ಕೂಡ ಹತೋಟಿ ಒಳಗೆ ಬರ್ತದೆ. ಮನಗಾಗ 7 ತುಳಸಿ ಎಲೆಗಳನ್ನು ತಿನ್ಮನ್ಗ್ರಿ. ಈ ದವಾಖಾನಿಗೆ ಹೋಗಿ ಸುಡಗಾಡುಗಳಿಗೆ ನುಂಗಬೇಡ್ರಿ, ಕಿಡ್ನಿ ಫೇಲ್ ಆಗ್ತವೆ, ಕಿಡ್ನಿ ಮೇಲೆ ಬಾವು ಬರ್ತಾವೆ, ಮತ್ತು ಕ್ಯಾನ್ಸರ್ ಆಗ್ತದೆ, ಅನೇಕ ಥರ ರೋಗಗಳನ್ನು ಬರ್ತಾವೆ. ಇದನ್ನು ಉಪಯೋಗ ಭಾಳ ಇನ್ನು ನಿಮ್ಗೆ ಹೇಳ್ತೀನಿ ನಾ, ಔಷಧ ಹಂಗೆ ಇರೋ ತನಕ. ಮತ್ತು ಅದನ್ನೇ ಹೇಳಲ್ಲ, ಇದ್ಯಾಕೆ ಹೇಳಕತ್ತೀನಿ. ಮತ್ತು ನಾ ಬಂದಿದ್ದು ಪುರಾಣಿಕನಾಗಿ, ವೈದ್ಯನಾಗಿ ಬಂದಿಲ್ಲ. ಆದರೂ ಕೂಡ ಪುರಾಣ ಅಂದರೆ ಹೆಂಗಿರ್ತದೆ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶಾಸಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ವೈಜ್ಞಾನಿಕವಾಗಿ, ಆರೋಗ್ಯಿಕವಾಗಿ ಎಲ್ಲ ಥರದ ಸದೃಢತೆಯನ್ನು ಪಡಿಸಿಕೊಡುವುದೇ ಪುರಾಣದ ಆದ್ಯ ಮೂಲ ಕರ್ತವ್ಯ ಅಂತ ಹೇಳ್ತಾ, ಭರಮದೇವನ ಪೂಜೆ 33 ಕೋಟಿ ದೇವತೆಗಳಿಗಲ್ಲದೆ, ಬ್ರಹ್ಮಾದಿ ದೇವತೆಗಳಿಗಲ್ಲದೆ ಪರಮಾತ್ಮನಿಗೂ ಕೂಡ ಅತ್ಯಂತ ಸಂತುಷ್ಟನಾಗಿ
ಅವಂತಾನ ಇಲ್ಲಿವರೆಗೆ ಸೃಷ್ಟಿ ನಿರ್ಮಾಣಗೊಂಡಿಡ್ಕೊಂಡು ಸಕಲ ಜೀವಿಗಳೆಲ್ಲ ನಾನು ಸೇವೆ ಮಾಡಿದ್ದಾರೆ, ಆದರೆ ಭರಮನ ಹಾಗೆ ಪೂಜೆ ಮಾಡೋರನ್ನು ಆರನು ಕಾಣೆ ಅಂತ ಶಿವನು ಕೂಡ ಸಂತುಷ್ಟನಾಗಿ ಅವ 12 ವರ್ಷ ಬರೋ ತನಕ ಭರಮದೇವರ ಪೂಜೆ ನಡೆದಿದೆ. ನಾಳೆನೂ ಕೂಡ ನಡೀತದೆ. ಗುರುವಾರ ದಿವಸ ಬೀರಲಿಂಗೇಶ್ವರನ ಜನ್ಮ ಮಾಡಬೇಕು ಅಂತ ಅಪ್ಪವ್ರಿಗೆ ನಾ ಹೇಳೀನಿ ಮೊದಲೇ, ಮತ್ತು ಎಲ್ಲ ನಮ್ಮ ಸಮಿತಿ ಗೌಡರು ಕೂಡ ಮುನ್ಸೂಚನೆ ಕೊಟ್ಟಿದ್ದೇನೆ. ನಾಳೆ ಏನಪ್ಪ ಶುಕ್ರವಾರ ರೀ, ಶುಕ್ರವಾರ ಮಾಡೋಣ ಆಯ್ತಪ್ಪ. ನಾಳೆ ನಾಡ್ದು 2 ದಿವಸ ಮತ್ತು ಪುರಾಣ ಸ್ವಲ್ಪ ಮುಂದುವರ್ಸ್ಬೇಕಾಗ್ತದೆ, ಪರವಾಗಿಲ್ಲ. ಶುಕ್ರವಾರ ಬೀರದೇವ ತೋಟಲ್ ಕಾರ್ಯಕ್ರಮ ಇರ್ತದೆ. ನಿಮ್ಮ ಮುನ್ಸೂಚನೆ ಏನಂದರೆ, ನಮ್ಮ ಹೊನ್ನುಟಿ ಗ್ರಾಮದಲ್ಲಿ ಅತ್ತೆ ಮನೆ ಶಶಿಯಾಗಿರುವಂಥ ತಾಯಂದರಿಗೆ ಮತ್ತು ತವರಿನ ಮಕ್ಕಳಾಗಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಯಾರಿಗಾದರೂ ಕೂಡ ಮದುವೆ ಆಗಿದ ಮೇಲೆ ಸಂತಾನದ ಕೊರತೆ ಇದ್ದರೆ, ಭಾಳ ದಿನಕ್ಕಾಗಲ್ಲ, ಒಬ್ಬರಿಗೆ 5 ವರ್ಷ 10 ವರ್ಷ 12 ವರ್ಷ ಅಂತ ಹಿಂಗೆ ಆಗ್ತಿರ್ತಾವೆ. ಅದಕ್ಕೆ ಆ ಮಕ್ಕಳ ತೊಂದರೆ ಇದ್ದಂಥ ಹೆಣ್ಮಕ್ಕಳು ನೀವು ಆ ಶುಕ್ರವಾರ ದಿನ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಬೇಕು. ಅಂದರೆ ನಿಮ್ಮ ಭಾಷೆದಾಗ ಅಂದರೆ ತಲೆ ತೊಳ್ಕೊಬೇಕು ಅಥವಾ ತಲೆ ಮನೆ ನೀರು ಹಾಕೋಬೇಕು. ಹಾಕೊಂಡು ಅವತ್ತಿನ ದಿವಸ ನೀವು ಉಪವಾಸ ಇರಬೇಕು. ತೊಟ್ಲ ಕಾರ್ಯಕ್ರಮ ಬಂದು ಇಲ್ಲಿ ಪೂಜ್ಯರು ನಾವು ಕೂಡಿಕೊಂಡು ನಿಮಗೆ ಉಡಿ ತುಂಬುವ ಕಾರ್ಯ ಮಾಡ್ತೀವಿ. ಮತ್ತು ಮಕ್ಕಳಿಲ್ದವ್ರಿಗೆ ಮತ್ತು ಊರೆಲ್ಲ ಬಂದಿರಿ, ಮತ್ತು ಹಾಗೆ ಅವರಿಗಿಷ್ಟು ಆಶೀರ್ವಾದ ಮಾಡೋದಿದೆ. ಅವ್ರನ್ನ ಆ ಪ್ರಸಾದ ಜೊತೆಗೆ ಇಲ್ಲೇನು ಗುಡಿ ಒಳಗೆ ಸಾಮೂಹಿಕ ಪ್ರಸಾದ ಮಾಡ್ತಾರಲ್ಲ, ಅವತ್ತು ಗಂಡ ಹೆಣ್ತಿಬ್ಬರು ಅದೇ ಪ್ರಸಾದ ಮಾಡಬೇಕು. ಮತ್ತು ಇಲ್ಲೇನು ಭಂಡಾರ ಉತ್ತತ್ತಿ ಬಾಳೆಹಣ್ಣು ಕೊಡ್ತಾರೆ, ಜವಾರಿ ಬಾಳೆಹಣ್ಣು, ಅದನ್ನಷ್ಟು ಗರಿಸಿದ್ರೆ ಅಪ್ಪ ನಿಮ್ಮ ತೊಟ್ಲ ಮನೆಯೊಳಗೆ ತೂತಾನ ಅನ್ನುವಂಥ ವಿಶ್ವಾಸ ಇದೆ. ಕಾರಣ ನಾ ಎಷ್ಟು ಗ್ರಾಮಗಳಲ್ಲಿ ಪುರಾಣ ಮಾಡಿದ್ದೇನೆ, ಎಷ್ಟು ತೊಟ್ಲ ಕಾರ್ಯಕ್ರಮ ಮಾಡೀವಿ, ಅಲ್ಲಿ ಎಷ್ಟು ಮಂದಿ ಪ್ರಸಾದ ಹಾಕಿವಿ ಅಷ್ಟೆಲ್ಲ ಮಕ್ಕಳಾಗಿದ್ದಾವ. ಆ ಶಕ್ತಿ ನನ್ನ ಕಡೆಯಿಂದ ಏನಾಗೋದಿಲ್ಲ, ಅವ್ರ ಶಕ್ತಿನ ಹಂಗೈತಿ ಅದು. ಅದಕ್ಕೆ ನಮ್ಮ ಪ್ರಾರ್ಥನಾ ಕಳಕಳಿ ಏನಪ್ಪ ಭಗವಂತಗಂದ್ರೆ, ಯಪ್ಪ ಮಕ್ಕಳು ಅನ್ಯರ ಮಕ್ಕಳನ್ನ ನೋಡಿಕೊಂಡು ಕಣ್ಣೀರು ಹಾಕ್ತಾರೆ, ಮನಸ್ತಾಪ ಮಾಡ್ಕೋತಾರಲ್ಲ, ಅವರಿಗೆಲ್ಲರಿಗೂ ಸಂತೋಷ ಆಗಲಿ, ಉಡಿ ತಣ್ಣಗಾಗಲಿ ಅಂತ ನಾನು ಪ್ರಾರ್ಥನಾ ಮಾಡಿ